ನಮಸ್ತೆ ಸ್ನೇಹಿತರೆ, ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ರಾಯರಿಗೆ ಮುಡುಪು ಕಟ್ಟೋದು ಹೇಗೆ, ಸರಿಯಾದ ವಿಧಾನ, ನಮ್ಮ ಎಲ್ಲ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೆ ಸುಲಭವಾದ ಸಂಕಲ್ಪ ಸೇವೆ ಅಥವಾ ಹರಕೆ ಅಂತನಾದರೂ ತಿಳ್ಕೊಳ್ಳಿ, ಇಲ್ಲ ಸಂಕಲ್ಪ ಸೇವೆ ಅಂತನಾದರೂ ತಿಳ್ಕೊಳ್ಳಿ. ಆ ಸಂಕಲ್ಪ ಮಾಡಿಕೊಂಡು 7 ದಿನ, 9 ದಿನ, 21 ದಿನ, ಇಲ್ಲ 7, 9, 21 ವಾರಗಳ ಕಾಲ ಯಾವ ರೀತಿ ಮುಡುಪು ಕಟ್ಟಿ ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೋಬೇಕು ಅಂತ ನಾನು ಈ ಸಂಕಲ್ಪ ಸೇವೆಯಲ್ಲಿ ಮುಡುಪು ಕಟ್ಟಿ ಯಾವ ರೀತಿ ಪೂಜೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬಿಡೋಣ. ಒಂದು ಅರಿಶಿಣ ಕಲರ್ ಬಟ್ಟೆ ಬೇಕಾಗುತ್ತೆ, ಮತ್ತು ಮಂತ್ರಾಕ್ಷತೆ, ಗಂಧ, ಅರಿಶಿಣ, ಕುಂಕುಮ, ಕಾಯಿನು, ಹೂವು ಮತ್ತು ತುಳಸಿ ಬೇಕಾಗುತ್ತೆ. ಇದು ನೀವು ಬಟ್ಟೆನ ಬಿಳಿ ಬಟ್ಟೆ ತೊಗೊಂಬಿಟ್ಟು ಅದು ಅರಿಶಿಣ ಕಲರ್ ಆದರೂ ಮಾಡ್ಕೊಳ್ಳಿ. ಇಲ್ಲ ನೀವು ಅರಿಶಿಣ ಕಲರು ಬಟ್ಟೆ ಸಿಗುತ್ತೆ ಅಂತಂದರೆ ಅಂಗಡೀಲಿ ಹೊಸದು ಅರಿಶಿಣ ಕಲರ್ ಬಟ್ಟೆನೇ ತೊಗೊಂಬನ್ನಿ. ಒಟ್ಟು ಹಳದಿ ಕಲರು ಬಟ್ಟೆ ಬೇಕಾಗುತ್ತೆ ನಮಗೆ. ಅದ್ರ ಜೊತೆ ಮಂತ್ರಾಕ್ಷತೆ ನಾನು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿದ್ದು. ಇಲ್ಲಾಂದರೆ ಮಠಕ್ಕೆ ಹೋದಾಗ ಕೊಡ್ತಾರಲ್ಲ ಆ ಮಂತ್ರಾಕ್ಷತೆನಾದರೂ ನಾನು ಮನೆಯಲ್ಲಿ ಹಂಗೆ ಇಟ್ಟಿರ್ತೀನಿ, ಅದಕ್ಕೂ ಪೂಜೆ ಮಾಡೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ರಾಯರಿಗೆ ಗಂಧ ಹಚ್ಬೇಕಾಗುತ್ತಲ್ಲ, ಅದಕ್ಕೆ ಗಂಧ ತಗೊಂಡಿದ್ದೀನಿ. ಈಗ ಫಸ್ಟು ಒಂದು ಪ್ಲೇಟ್ ತೊಗೊಳ್ಳಿ. ಫಸ್ಟು ನಾವೀಗ ಒಂದು ಪ್ಲೇಟ್ ತೊಗೋಬೇಕಾಗುತ್ತೆ. ಈ ಥರ ಬಟ್ಟೆನ ನಾವು ಪ್ರತಿ ವಾರನೂ ಚೇಂಜ್ ಮಾಡಬೇಕಾಗುತ್ತೆ. ಆದ ಕಾರಣ ನಾನು ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ನಾವು ಬಟ್ಟೆ ಎಷ್ಟು ವಾರ ಮಾಡ್ತೀವೋ ಅಷ್ಟು ಬಟ್ಟೆನ ನಾವು ತೊಗೊಳ್ಬೇಕಾಗುತ್ತೆ. ನಾನು ಅರಿಶಿಣದಲ್ಲಿ ಅದ್ದಿ ಈ ಥರ ಬಟ್ಟೆನ ಸಿದ್ಧ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಫಸ್ಟು ನಾವು ಕಾಯಿನ್ ಇರುತ್ತಲ್ಲ, ಕಾಯಿನ್ ತೊಗೋಬೇಕಾಗುತ್ತೆ. ನಾನು ಇಲ್ಲಿ 11 ಕಾಯಿನ್ ತೊಗೊಂಡಿದ್ದೀನಿ. 11 1 ರೂಪಾಯಿದು, ಆಮೇಲೆ 2 ರೂಪಾಯಿದು 11 ಕಾಯಿನ್ ತೊಗೊಂಡಿದ್ದೀನಿ. ನೀವು 5 ರೂಪಾಯಿದಾದರೂ ತೊಗೋಬೋದು, ಇಲ್ಲ 1 ರೂಪಾಯಿದಾದರೂ ತೊಗೋಬೋದು. ಕಾಯಿನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹೂವು, ಯಾವುದು ಹೂವು ಇರುತ್ತೋ ನಿಮ್ಮ ಮನೇಲಿ ಆ ಥರ ಹೂವು ಹಾಕಿ, ತುಳಸಿ ಬೇಕೇ ಬೇಕಾಗುತ್ತೆ, ತುಳಸಿ ಹಾಕಲೇಬೇಕಾಗುತ್ತೆ. ರಾಯರಿಗೆ ತುಳಸಿ ಮುಖ್ಯ. ಆಮೇಲೆ ಗಂಧ, ನಾವು ರಾಯರಿಗೆ ಗಂಧ ಹಚ್ಚೋದ್ರಿಂದ ಗಂಧನ ಸ್ವಲ್ಪ ಹಾಕಿ, ಆಮೇಲೆ ಅದಾದಮೇಲೆ ಅಕ್ಷತೆ ಕಾಳು. ನೀವು ಮಠಕ್ಕೆ ಹೋದಾಗ ಇಲ್ಲ ಮಂತ್ರಾಲಯಕ್ಕೆ ಹೋದಾಗ ಈ ಥರ ಸಂಗ್ರಹ ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ. ಅದು ತುಂಬ ಪವರ್ಫುಲ್ ಆದಂಥ ಅಕ್ಷತೆ ಆಗಿರುತ್ತೆ. ಸ್ವಲ್ಪ ಕುಂಕುಮ, ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಸಂಕಲ್ಪ ಮಾಡಬೇಕು. ನೀವು ದಿನ ಒಂದು ಕೇಳೋದಲ್ಲ, ವಾರ ಒಂದು ಕೇಳೋದಲ್ಲ, ಒಂದೇ ಸಂಕಲ್ಪನ ಪ್ರತಿದಿನ ಅದೊಂದೇ ಸಂಕಲ್ಪ. ನಿಮಗೆ ಮದುವೆ ಆಗಬೇಕಾ, ಮಗು ಬೇಕಾ, ಇಲ್ಲ ಈ ಆರ್ಥಿಕ ಸಮಸ್ಯೆ ಇದೆ, ಆ ಸಂಕಲ್ಪನ ನೀವು ರಾಯರ ಮುಂದೆ ಇಟ್ಟು ಬೇಡ್ಕೊಳ್ಳಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸತಿ ಹೇಳಬೇಕು. ಪ್ರತಿದಿನವೂ ಒಂದೇ ಸಂಕಲ್ಪ ಆಗಿರಬೇಕು, ಅದೇ ಸಂಕಲ್ಪ ಆಗಿರಬೇಕು. ನೀವು ಮದುವೆ ಬೇಕಂದ್ರೆ ಅದ್ರ ಬಗ್ಗೆನೇ ಕೇಳಬೇಕು, ಅದೇ ಸಂಕಲ್ಪ ಆಗಿರಬೇಕು. ಆ ಥರ 108 ಸತಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಆರತಿ ಮಾಡಬೇಕಾಗುತ್ತೆ. ತುಪ್ಪದ ಆರತಿ ಮಾಡಿಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಯಾವುದು ಬೇಡಿಕೆ ಬೇಕು, ನಿಮ್ಗೆ ಯಾವ ಇಷ್ಟಾರ್ಥ ನೆರವೇರಬೇಕು ಆ ಸಂಕಲ್ಪ ಮಾಡಿಬಿಟ್ಟು 3 ಗಂಟೆನ ಹಾಕಬೇಕು. 3 ಗಂಟೆ ಹಾಕಬೇಕಾದ್ರೂ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ಇದೊಂದೇ ಮಂತ್ರ, ಮೂಲ ಮಂತ್ರನ ಹೇಳ್ತಾನೆ ಇರಬೇಕು. ಒಂದೇ ಸಂಕಲ್ಪ ಆಗಿರಬೇಕು. ಪ್ರತಿದಿನ ಚೇಂಜ್ ಮಾಡಬಾರ್ದು ಈ ಸಂಕಲ್ಪನ. ಈ ಥರ ಗಂಟು ಕಟ್ಟಿಬಿಟ್ಟು ಒಂದು ಪ್ಲೇಟಲ್ಲಿ ಅಲ್ಲೇ ಇಡಿ, ದೇವ್ರ ಮುಂದೆ ರಾಯರ ಮುಂದೆನೇ ಇಟ್ಟಿರಿ ನೀವು. ಯಾಕಂದರೆ ಪ್ರತಿದಿನವೂ ನೀವು 11 ದಿನ ಮಾಡಿದರೆ 11 ಗಂಟುಗಳಾಗಿ ಬರುತ್ತೆ. ಆ ಕಾರಣ ನೀವು ದೇವ್ರ ಮುಂದೆನೇ ರಾಯರ ಮುಂದೆ ಇಟ್ಟು ದಿನ ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ. ಈಗ ನಾನು ಗಂಟು ಕಟ್ಟಿದ್ದೀನಿ. ಇದಕ್ಕೆ ನಾವು ಅರಿಶಿಣ, ಕುಂಕುಮ, ಹೂವನ್ನ ಇಟ್ಟು, ತುಳಸಿ ದಳನ ಇಟ್ಟು, ಇದಕ್ಕೆ ನಾವು ಮತ್ತೆ ಮಂಗಳಾರತಿನ ಮಾಡಬೇಕಾಗತ್ತೆ. ಊದ್ಗಡ್ಡಿಯಿಂದಾದರೂ ಮಾಡಿ, ಇಲ್ಲ ನೀವು ತುಪ್ಪದ ದೀಪ ಹಚ್ಚಿರ್ತೀರಲ್ವ, ತುಪ್ಪದ ಆರತಿನಾದರೂ ಮಾಡಿ, ಮತ್ತು ಈ ಥರ ಸೇವೆನ ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸು ಶುದ್ಧತೆಯಿಂದ ಇರಲಿ, ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳ್ಳಿ. ಇದನ್ನು ಡೈಲಿ ಬೆಳಗಿನ ಜಾವ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛ ಮಾಡಿ ಆದಮೇಲೆ ಮಾಡಿ, ಬೇರೆ ಸಮಯದಲ್ಲಿ ಮಾಡಬಾರ್ದು. ಇದನ್ನು ಡೈಲಿ ಒಂದೊಂದು
ಮುಡುಪನ್ನು ಕಟ್ಟಬೇಕಾಗುತ್ತೆ. ಈ ಥರ ನೀವು 7 ವಾರ, 9 ವಾರ, 21 ವಾರ ಮಾಡ್ಬೋದು. ಇಲ್ಲ 7 ದಿನ, 9 ದಿನ, 20 ದಿನದಲ್ಲೇ ನೀವು ಸಂಕಲ್ಪ ನಿಮ್ಗೆ ಯಾವ ಥರ ನಿಮ್ಮ ಮನಸ್ಸಲ್ಲಿ ಎಷ್ಟು ದಿನ ಆಗುತ್ತೋ, ಎಷ್ಟು ವಾರ ಆಗುತ್ತೋ ಆ ಥರ ಸಂಕಲ್ಪವನ್ನು ಮಾಡಿಕೊಂಡು ಈ ವ್ರತಾಚರಣೆಯನ್ನು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇವತ್ತು ಅದು ಯಾವತ್ತಿನ ಶುರು ಮಾಡಬೇಕಂದ್ರೆ ಗುರುವಾರನೇ ಶುರು ಮಾಡಬೇಕು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ಈ ಪೂಜೆನ ಮಾಡುವಂಥದ್ದು, ಈ ವ್ರತವನ್ನು ಮಾಡುವಂಥದ್ದು. ಆಮೇಲೆ ಈ ಪೂಜೆ ಎಲ್ಲ ಆದಮೇಲೆ ಸಂಕಲ್ಪ ಒಂದೇ ಆಗಿರಲಿ. ಆಮೇಲೆ ಪ್ರತಿದಿನ ಇವತ್ತು ನೀವು ಒಂದು ಬಟ್ಟೆಯಲ್ಲಿ 11 ಕಾಯಿನ್ ಕಟ್ಟಿದ್ರಿ ಅಂತಂದರೆ ನೆಕ್ಸ್ಟ್ ಡೇ ಶುಕ್ರವಾರ ಬಂದು ಅಂದರೆ ಮತ್ತೆ ಹೊಸ ಬಟ್ಟೆ ತೊಗೋಬೇಕು. ಅಂತ ಅರಿಶಿಣದಲ್ಲಿ ಅದ್ದಿ ಅದನ್ನು ಮತ್ತೆ ಒಂದು ಪ್ಲೇಟ್ ಮೇಲೆ ಇಟ್ಟು ಮತ್ತೆ ಹೂವು ಅಕ್ಷತೆ ಎಲ್ಲ ಹಾಕಿ ಮತ್ತೆ 11 ಕಾಯಿನು ಸಪ್ರೇಟು ಬೇರೆ ಬೇರೆ 11 ಕಾಯಿನ ಹಾಕಿ ಮತ್ತೆ ಅದೇ ಥರ ಮುಡುಪು ಕಟ್ಟಬೇಕು. ಪ್ರತಿದಿನ ನೀವು 9 ದಿನ ಮಾಡ್ತಾ ಇದ್ದೀರಿ ಅಂದರೆ 9 ದಿನವೂ ಬೇರೆ ಬೇರೆ ಹರಕೆ, ಬೇರೆ ಬೇರೆ ಕೋರಿಕೆಗಳು ಇಡಬಾರ್ದು ರಾಯರ ಮುಂದೆ. ಒಂದೇ ಕೋರಿಕೆ, ಮದುವೆ ಆಗಬೇಕು ಅಂದರೆ ಅದೊಂದೇ ಮದುವೆ ಆಗಬೇಕು ಅಂತಲೇ ನೀವು ಸಂಕಲ್ಪ ಮಾಡಿ ಸೇವೆಯನ್ನು, ಈ ಹರಕೆಯನ್ನು, ಈ ಮುಡುಪನ್ನು ಕಟ್ಟುವಂಥದ್ದು. ಈ ಥರ ನೀವು 9 ದಿನ ಮಾಡಬೇಕು. ಇಲ್ಲ ನಿಮ್ಗೆ 7 ದಿನ ಮಾಡ್ತೀವಿ ಅನ್ನೋರು 7 ದಿನ ಮಾಡ್ಬೋದು. ಇಲ್ಲ 21 ದಿನ ಮಾಡ್ತೀವಿ ಅನ್ನೋರು 21 ದಿನ ಮಾಡ್ಬೋದು. ಇಲ್ಲ ನಾವು ದಿನ ಮಾಡೋಕ್ಕಾಗಲ್ಲ, ವಾರ ವಾರ ಮಾಡ್ತೀವಿ ಅನ್ನೋರು ಈ ಗುರುವಾರ ಮಾಡಿದರೆ ನೆಕ್ಸ್ಟ್ ಗುರುವಾರ ಮಾಡಬೇಕಾಗತ್ತೆ. ಈ ಗುರುವಾರ ಸಂಕಲ್ಪ ಸೇವೆ ಶುರು ಮಾಡಿದರೆ ಮತ್ತೆ ಮುಂದಿನ ಗುರುವಾರ ಅದೇ ಥರ ಮತ್ತೆ ಒಂದು ಅರಿಶಿಣ ಬಟ್ಟೆ ತಗೊಂಡು ಯಾವುದೆಲ್ಲ ಹೇಳಿರ್ತೀವಲ್ಲ, ಕಾಯಿನು, ಹೂವು, ತುಳಸಿ ಎಲ್ಲ ಇಟ್ಟು ಮತ್ತೆ ಗಂಟು ಕಟ್ಟಿ ಅದ್ರ ಒಂದ್ರ ಪಕ್ಕ ಒಂದು ಇಡಬೇಕು. ಆ ಥರ 9 ಆಗಬೇಕು, ಇಲ್ಲ 7 ಆಗಬೇಕು, ಇಲ್ಲ 21 ದಿನ 21 ಆಗಬೇಕು. 21 ದಿನ ಆದಮೇಲೆ, ಇಲ್ಲ 7 ದಿನ ಆದಮೇಲೆ, ಇಲ್ಲ 9 ದಿನ ಆದಮೇಲೆ ಇದನ್ನು ಏನು ಮಾಡಬೇಕು ಅಂತ ಹೇಳೋದಾದರೆ, ಈಗ 9 ದಿನ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ 9 ದಿನ ಆದಮೇಲೆ ನೀವು 9 ದಿನ ಆದಮೇಲೆ ಅದನ್ನ ಏನು ಮಾಡಬೇಕು ಅಂತಂದರೆ ಅದರಲ್ಲಿರೋ ಕಾಯಿನೆಲ್ಲ ತೆಗೆದ್ಬಿಟ್ಟು ನಾವು ಏನೂ ಇಲ್ಲ, ಅತಿ ಬಡವರು, ಕಡು ಬಡವರು ಇರ್ತಾರಲ್ಲ ಅಂಥವ್ರಿಗೆ, ಒಂದೊತ್ತು ಊಟಕ್ಕೆ ಆಗಲ್ಲ ಅಂಥವ್ರು ಇರ್ತಾರಲ್ಲ ಅಂಥವ್ರಿಗೆ ದಾನ ಮಾಡಿ. ಅಂಥವರಿಗೆ ಕೊಟ್ಟರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ನಮಗೆ ಅಂಥವ್ರು ಯಾರೂ ಸಿಕ್ಕಿಲ್ಲ ಅಂದರೆ ಯಾವ ಮಠದಲ್ಲಿ, ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ಹುಂಡಿಗೆ ಹಾಕ್ಬೋದು, ಮಠಕ್ಕೆ ಹೋದರೆ ಮಠದಲ್ಲಿ ಹುಂಡಿಗೆ ಹಾಕ್ಬೋದು. ಇಲ್ಲ ಮಠದ ಹತ್ರ ಯಾರಾದರೂ ಇರ್ತಾರೆ, ನಿಮಗೆ ಗೊತ್ತಾಗುತ್ತಲ್ವ ನಿಮಗೆ ಇವರಿಗೆ ಒಂದು ಊಟ ಕೊಡಿಸ್ಬೇಕು ಏನೋ ಅಂತ ಅನ್ನಿಸ್ತಾ ಇರತ್ತೆ, ಅವ್ರು ಕೇಳ್ತಾರಲ್ಲ ಅಂಥವ್ರಿಗೆ ಕೊಡಿ. ನೋಡಿಬಿಟ್ಟು ಅವರಿಗೆ ಸಹಾಯ ಆಗುತ್ತೆ ಅನ್ನೋರಿಗೆ ಅದನ್ನು ಕೊಟ್ಟರೆ, ಬಡವರಿಗೆ ಎಸ್ಪೆಷಲಿ ಕೊಟ್ಟರೆ ರಾಯರಿಗೆ ತುಂಬ ಒಳ್ಳೆಯದು. ಆಮೇಲೆ ಈ ಮುಡುಪು ಕಟ್ಟಿದಾಗ ಆದಷ್ಟು ನಾನ್ ವೆಜ್ ತಿನ್ನೋಕೆ ಹೋಗಬೇಡಿ, ಧೂಮಪಾನ ಮದ್ಯಪಾನ ಮಾಡೋಕ್ಕೆ ಹೋಗಬೇಡಿ. 9 ದಿನವೂ ಕಟ್ಟುನಿಟ್ಟಾಗಿ ಈ ವ್ರತನ ಪಾಲನೆ ಮಾಡಿ. ಆಮೇಲೆ ಮಠಕ್ಕೆ ಹೋಗಿ ಬನ್ನಿ. ಮಠಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗತ್ತೆ. 9 ದಿನವೂ ಈ ಥರ ಸಂಕಲ್ಪ ಸೇವೆ ಮಾಡಿ ನೋಡಿ. ರಾಯರು ನಿಮಗೆ ಆದಷ್ಟು ಬೇಗ ನೀವು ಯಾವ ಕೋರಿಕೆ ಇಟ್ಟಿರ್ತೀರೋ ಅದನ್ನು ನೆರವೇರಿಸ್ತಾರೆ, ಖಂಡಿತವಾಗಿಯೂ ನೆರವೇರಿಸ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.